ಎಲ್ಲವೂ ಎಲ್ಲವೂ ನಾನಂದುಕೊಂಡಂತೆಯೇ ನಡೀತಾ ಇದೆ. ಇಷ್ಟು ದಿನ ನಾ ಕಂಡ ಕನಸು ನಡೆಸಾಗೋ ಸಮಯ ಈಗ ಬಂದಂತ. ಮಹೇಂದ್ರ, ನೀನಂದುಕೊಂಡಂತೆ ಈ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವ ಆಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ನನ್ನ ಮನ ಬಯಸಿದ ಪ್ರಿಯಕರನೊಂದಿಗೆ ಹಾಯಾಗಿ ಬಾಳ್ತೀನಿ. ಬಾಮಲು ಶಿರೋಳಸ್ಮ ಬಸರಿಗಳ ಆಕಿ 18ರಾಗ ಐತತ್ತೇವ. ಈಗ ಆಕಿ ಒಂದು ಸಪ್ತ ಮಾಡ್ಯಾಳಂತ. ಏನಂತ 3 ವರ್ಷದ ಮಗನ್ ಬರ್ತಡೇ ಮಾಡಿ ಹಡ್ಯಾಕತ್ತ. ಶಿರೋಳ್ ಮಂದಿನ ಬಾ ಸ್ಟ್ರಾಂಗ್. ನೀನು ಏನ್ರ ಕೆಲಸ ಮಾಡಿ ಬ್ಯಾಡ ಬಿಡು. ಸ್ವಾಂಡ್ಯ ದೊಡ್ಡದಾಗ ಅದು ಹೋಲಿ ಅಪ್ಪರ ಗಾಡಿ ಚಾವಿ ಕೊಡತ್ತ. ಅದು ಕೋಟಿಗೇನು ತೊಗೊಂಡ್ ಹೋಗ್ಬೇಕತ್ತ. ಹಾ ಮಲ್ಲು, ಅದೇ ನಿಮ್ ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಿಲ್ಲ. ನಾಡೆಂತ ದಡ್ಡಿ ಅಂತೀನಿ. ಹೇಗೂ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲುಗೆ ಹಾಕೊಳ್ಬಾರ್ದು. ಕಾಯಂ ಚಟ ಐತೇನ್ರಿ? ಯಾವ್ದು ಮಲ್ಲು? ಒಬ್ಬೊಬ್ಬರ ಮಾತಾಡೋದ್ರಿ. ಹಸುರುಗಳಿಗೆ ನಿಂದಿರ್ತದ. ₹1 ನಾ ಕೊಡ್ತಾರ. ಇದ ನಿಂದಿರ್ತದ, ತಾದ್ ನಿಂದಿರೋದಿಲ್ಲ. ಭಾರಿ ಚಲೋ. ನನಗೂ ಮೊದಲು ಹಂಗಾಕಿ ತಗೊಳಂಗ್ ಕಡಿಮೆ ಐತಿ. ಏನೇನು ಅನ್ನಾಕ್ತಿದ್ದೆ ಅವ್ರಿಗೆ. ಮಲ್ಲು, ಕೀ ಒಳಗಿದೆ, ಹೋಗ್ ತಗೋ. ಎಲ್ರಿ? ಹಾಲ್ನಾಗ ಬೆಡ್ರೂಮ್ ನಲ್ಲಿ ಮಲ್ಲು. ವಾಲ್ವಾ ಬೆಡ್ರೂಮ್ ಗಿಡ್ರೂಮ್ ಬೇಡ. ಬೆಡ್ರೂಮ್ ಅನುಬಂಧವೋ ಜನುಮಗಳ ಬಂಧು ನಾವ್ ಅಲ್ಲೋಗ. ಯಾಕೆ? ಬೆಡ್ರೂಮ್ ಆದ್ರೆ ನಮ್ಮ ತಲೆ ಸುದ್ದುಳುತ್ತಾವನ. ನಾ ಎಲ್ಲ ಚಲೋ ಮನುಷ್ಯನ. ಆದ್ರೆ ಬೆಡ್ರೂಮ್ಗೆ ಸುಮ್ಮನೆ ಬರೋ ಚಲೋ ಮನುಷ್ಯ ಅಲ್ಲೇ. ಬ್ಯಾಡ್ ಮತ್ತೇನಾರ ಅನಾಹುತ ಆದ್ರ ಅದು ಮೊದ್ಲ ತರಲ್ಲ. ಕಾನೂನು ಕೈ ತಗೊಂಡ್ರು ಕಾಲ್ಮರಿ ಕೈ ತಗೋಬಾರ್ದು. ಅದಕ್ಕೆ ಬ್ಯಾಡ್ ಬ್ಯಾ. ನೀನು ಹೋಗು, ಚಾವಿ ತಂದು ಕೊಟ್ಬಿಡು. ಅಪ್ಪಾರ ಭಾಳ ಅರ್ಜೆಂಟ್ಲಿ ಬಾತ್ ಹೇಳ್ಯಾರ. ಇಲ್ಲಿ ಗೇರ್ ಹಾಕಿನ ಅಂದ್ರೆ ಅಲ್ಲೇ ಹೋಗಿ ನ್ಯೂಟ್ರಲ್ ಮಾಡ್ತೀನಿ. ಗಾಡಿ ಮಾತ್ರ ಬಾರಿ. ಯಾಕೆ? ನೀನೇ ಹೋಗಿ ತಗೊಂಡ್ರೆ ಏನಾಗತ್ತೆ ಮಲ್ಲು? ಬಳ್ ಮುಟ್ನಂದು ನಾ ಎಲ್ಲಿ ಮಗದಿರೋ ಪಿಕ್ಚರ್ ಹೀರೋಯಿನ್ ಮಾಡಿದ್ದ. ಇಲ್ಲ ಜೂನ್ ಅನ್ಲಿಲ್ಲ ಅಲ್ಲ ಯಾವ್ದಾರ ಬ್ಯಾರೆ ಇರ್ಬೇಕಳ. ನಾವ್ ಅಲ್ಲಿ ಆಗ್ಬಾರ್ದಕ್ಕ. ಹೋಗಿ ಬೆಡ್ರೂಮ್ನಾಗ ಹೋಗಿ ನೀನು ಹೋಗಿ ಚಾವಿ ತಂದ್ಕೊಡು. ನೋಡ್ ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀನು ಮನಸ್ಸು ಮಾಡಿದ್ರೆ ಹರಿಯದ ಯೌವನ ತುಂಬಿದ ಈ ದೇಹ ಕತ್ತಿ. ನೀ ಹೂ ಅಂದ್ರ ಸಾಕು, ಬೆಡ್ರೂಮ್ನಾಗಿರೋ ನನ್ನ ಮಂಚದಲ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಂಗ ಇಟ್ಕೋತೀನಿ. ಅಂತ ಪುಣ್ಯದಕ್ಕೆ ಇದಷ್ಟು ನನಗ ಇದು ಆಸ್ತಿ ಎಲ್ಲ ನಿನಗೆ ಮಲ್ಲು. ಅಂದ್ರ ದತ್ತಕ್ ತಗೊಂಡ್ಬಿಡಾರ. ಭಾಳ ಚಲೋ ಆತ್ ಬಿಡವ. ನನಗೂ ಯಾರು ಇದ್ದಿದ್ದಿಲ್ಲ. ಮತ್ ನೀರ ದತ್ತಕ್ ತಗೊಂಡ್ ಚಂದಂಗ ಹಾಲು ಕುಡಿಸಿ ಜಾಪಾನ್ ಮಾಡಿದ್ರ ಸಾಕ. ಇದು ಪಪ್ಪ ಇಲ್ಲಿಗೆ ಬಂದಿನ ಎಂತ ತಗೋತಿರ ನಿಮ್ ಮಂದ್ಯಾಗ? ನೋಡಿ ಅದಟ್ ದೌಡ್ ತೋರಿ ಉತ್ತಾರದಾಗ ಹೆಸರು ಕುಂದರ್ಸ್ರಿ. ಅದು ತೋಟದಾಗ ಮನೆ ಹೊಸ ಮನಿ ನನ್ನ ಹೆಸರಲ್ಲಿ ಬರ್ರಿ. ಅದನ್ನ ಮೊದಲ ಅದು ಕ್ಲೋಸರ್ ಒಂದದ, ಅದನ್ನೊಂದು ಬರ್ಬಿಡ್ರಿ. ನನಗೆ ಇರೋದಕ್ಕೆ ಇನ್ನಟ್ ರಿಪೇರಿ ಮಾಡಿಸಿ ಅಡ್ಯಾಡ್ದು. ಇನ್ನಟ್ ಅವು ರಿಮೋಟ್ ಬಿದ್ದು ಟೈರ್ ಪೈರ್ ತಂದಾಗಿ ಗಡಗ್ 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 ಅವಳು ಹೆಲಿಕಾಪ್ಟರ್ ಆದಾಗ ಹೋಗಿರ್ಬೇಕು ನೋಡೋದು. ಇವ ಬಂದು ಎಲ್ಲಟ್ಟಿ ಬಸ್ಸುನ ಬಂದದ್ ಗೊತ್ತಾಗಿರ್ಬೇಕು ಮಂದಿಗೆ. ಹಂಗ ಓಡನ ತಿರಿ ಆಗ್ತೀನಿ. ನೋಡ್ ಮಲ್ಲು, ಈಗಾಗ್ಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈ ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ
ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ಹಣ ಬೇಕೋ ಕೇಳು. ಅಂದರೆ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ. ನಾನು ಹುತ್ತದಲ್ಲಿ ಕೈ ಹಾಕಿ ಹಾವನ್ನು ತೆಗೆದು ಪತಿರತೆ ಎಂದು ತೋರಿಸುತ್ತೇನೆ. ಮಲ್ಲು, ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ಹೇಳಿದ್ನಲ್ಲ, ನಿನಗೆಷ್ಟು ದುಡ್ಡು ಬೇಕು ಕೇಳು ಅಂತ. ನಾ ಬಿಸಾಕ್ತೀನಿ, ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಇಷ್ಟೊತ್ತ ನಾ ರಾಂಗ್ ರೂಟ್ನ್ಯಾಗ ಬರಾಕತ್ತಿದ್ನಿ, ಕರೆಕ್ಟ್ ರೂಟ್ನ್ಯಾಗ ಬಂದು ಹೇಳ್ತಾನೆ ಕೇಳಿ ನಿನಗ. ಅಲ್ಲ, ನೀವು ಕೆಲವೊಂದಿಷ್ಟು ಮನಿ ಶ್ರೀಮಂತರ ಹೆಣ್ಣು ಮಕ್ಕಳು ಹಿಂಗನ ಹೆಂಗ್ ಮಲ್ಲು? ತೋಟದಾಗ ಕೆಲಸ ಮಾಡೋನ್ ಮೇಲೆ ಮನಸ್ಸು ಮಾಡುದು, ಇಲ್ಲ ಕಾರ್ ಹೊಡೆಯೋನ್ ಮೇಲೆ ಮನಸ್ಸು ಮಾಡುದು. ಲಾಸ್ಟಿಗೆ ಏನಾರು ಗಂಡುಗಳಿಗೆ ಗೊತ್ತಾತಂದ್ರೆ ನಮ್ಮ ಸಣ್ಣಾಗ ಮಳ್ರ ಮಾಡಿಸ್ಬಿಡುದು. ಗಂಡಗೆ ನೀವು ಕರೆ ಆಗೋದು, ಇಲ್ಲ ಅಂದ್ರೆ ದರ್ಗಾ ಜೈಲ್ನಾಗ ಬುರ್ಗ ತೆಗ್ಯಾಕ ಹಚ್ಚಿಬಿಡುದು ನಮ್ನ. ಬ್ಯಾಡ್ಯವ, ನೀನ್ ರೊಕ್ಕ ರೂಪಾಯಿ ನಿಂತ ಕರಿಲಿ. ನಮ್ಮ ಜಲ್ಮ ಇತ್ತಂದ್ರೆ ಕೋತಾ ತಗೊಂಡ್ ಕಬ್ಬಿನ ಸೀಸನ್ ಬತ್ ನಿಮ್ಗೆ ಹೋಗ್ಬಿಡ್ತೀವಿ ನಾವು. ಆದ್ರ ಹಿಂಗೆಲ್ಲ ಬ್ಯಾಡ್ತಾಯಿ. ನಮ್ಮ ಅಪ್ಪ ಒಂದು ಮಾತು ಹೇಳಣ, ನೋಡಪ್ಪ ಗಂಡಸ ಅಂತ ಹುಡ್ಸಿನಿ, ದುಡದ ಬೆವು ಸುರ್ಸು, ಅದು ಇದು ಬಿಟ್ಟು ಮತ್ತೊಬ್ರು ಹೆಂಡ್ರ ನೋಡಿ ಜೊಲ್ ಸುರಿಸ್ಬೇಡ ಅಂತ ಹೇಳಣ. ಬ್ಯಾಡ್ತಾಯಿ, ಗುಡ್ ಬೈ. ನೋಡ್ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದತಿ ಆದ್ರೆ ನೀನು ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನ ಮೇಲೆ ಕತೆ ಕಟ್ಟಿ ಈ ಮನೆಯಿಂದಾನೆ ಹೊರ ಹಾಕದೆ. ಎಲ್ಲಿ ನನ್ನ ಕಾಮದಾಹವನ್ನ ಈಡೇರಿಸಿಕೊಳ್ಳಲು ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಇಲ್ಲ ಸಲ್ಲದ ಆಪಾದನೆಯನ್ನ ಹೊರಿಸಿ ರಸ್ತೆಗಟ್ಟದೆ. ಇಷ್ಟೆಲ್ಲ ಮಾಡಿದವಳು ನಾನು, ಇನ್ನು ನಿನ್ನಂಥವನು ನನಗ್ಯಾವ ಲೆಕ್ಕ? ನಡು, ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸದೆ ಹೋದ್ರೆ ಚೀರಾಡಿ ಜನ ಕೊಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯವರೆಗೂ ಜೈಲಿನಲ್ಲಿ ಕಂಬಿ ಎಣಸೋ ಹಾಗೆ ಮಾಡ್ತೀನಿ. ನೋಡ್ಮಲ್ಲು, ಇದನ್ನೆಲ್ಲ ಬಿಟ್ಬಿಡು. ಒಂದೇ ಸಾರಿ ಈ ನನ್ನ ಅಂಗ ಸೌಂದರ್ಯದಲ್ಲಿ ಸುಖವನ್ನ ಅನುಭವಿಸ್ಬಾ. ವಾವ್, ಫ್ಯಾಂಟಾಸ್ಟಿಕ್. ಸ್ವಲ್ಪ ತಡವಾಗಿದ್ರಿ. ಏನ್ ಮಾಡ್ತಾ ಇದ್ದ? ಮರ ಎಷ್ಟು ಸುಳ್ಳದಾಳು ಮರ. ವಾವ್, ಈ ನಿನ್ನ ಕಾಮ ಚಪಲತೆ ನಟನೆಯನ್ನು ಕೊಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು. ಯಾಕೆ ನನ್ನ ಜೀವನದಲ್ಲಿ ಬಂದು ಈ ರೀತಿಯ ನಾಟಕ ಆಡಿದೆ? ನನ್ನಿಂದ ನಿನಗೆ ಏನಾಗಬೇಕಾಯ್ತು? ಇಷ್ಟು ದಿನ ಹಣದ ಮೇಲಿದ್ದ ವ್ಯಾಮೋಹದಿಂದ ಇದುವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಅಪವಾದನ ಕೊಟ್ಟು ಮನೆಯಿಂದಾನೇ ಹೊರ ಹಾಕಿದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ತೀನಿ. ಹೆಣ್ಣಿನ ಮಾತು ಕೇಳಬಾರ್ದು, ನೆರಳಿನ ಬೆನ್ನು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನು ಕಳೆದುಕೊಂಡ ಪಾಪಿ ನಿನ್ನ ಮಾತು ಕೇಳಿ ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಲಿಯಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದಿಲ್ಲ. ಎಂತ ಪಾಪಿ ನೀನು! ಹೀಗಿರುವಾಗ ನಾನು ಕಟ್ಟಿರುವ ಕರಮಣಿ ನಿನ್ನ ಕೊರಳಲ್ಲಿ ಬೇಡ, ಬಿಸಾಕೆ. ತಾಳಿ ಎಲ್ಲಿದೆ ನಿನ್ನ ತಾಳಿ? ಈ ಕರಿಮಣಿಯ ಮಾಲೀಕ ನೀನಲ್ಲ. ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಧರ್ಮೇಚ ಅರ್ಥೇಚ ಕಾಮೇಚ ನಾಥೇಚ ರಾಮಿ ಎಂದು ಸಪ್ತಪದಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕೈ ಹಿಡಿದುಕೊಂಡು ಬಂದಿದ್ರೆ ಕರಿಮಣಿ ಮಾಲೀಕ ನಾನಾಗ್ತಾ ಇದ್ದೆ.
ಅಣ್ಣ ತಮ್ಮ ಇಲ್ಲ, ಬಂಧು ಬೆಳಗಲ್ಲ, ಗುರು ಹಿರಿಯರು ಇಲ್ಲ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲೆ ಬದಲಿಸಿಕೊಂಡು ಬಂದು ಇವಳು ನನ್ನ ಹೆಂಡತಿ ಅಂದ್ರೆ ಈ ಸಮಾಜದ ಜನ ಒಪ್ಪುವರ? ಇವಾಗ ಗೊತ್ತಾಯ್ತು, ಗುರು ಹಿರಿಯರು ತಂದೆ ತಾಯಿಗಳನ್ನು ಗೊತ್ತುಪಡಿಸಿದ ಹೆಣ್ಣನ್ನು ಮದುವೆ ಮಾಡಿಕೊಂಡಿದ್ರೆ ನನ್ನ ಬಾಳು ಈ ರೀತಿ ಆಗ್ತಾ ಇರಲಿಲ್ಲ. ಆದ್ರೂ ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ, ಅವರು ಕಾಲಿ ಬಿದ್ದು ಕ್ಷಮೆ ಕೇಳಿಸ್ತೀನಿ. ಆದ್ರೆ ನಾನು ಬರೋದು ಸ್ವಲ್ಪ ಮನೆ ಕಡೆ ಜೋಪಾನ. ಆಗ ಇಟ್ಟು ಮೆಟ್ಲೆ ಹೊಡ್ಕೋತಿದ್ರ ನೀನ್ ಬಾಳೆ ಹಾಕಿಂಗಿ ಇವ್ರದ್ ಬಾತ್ಕೊಳ್ಳದಂಗ ಅದಾಳ. ಹಿಂಗ್ ಹಿಚ್ಚಕ್ ಹಿಂಗ್ ಮುರಿದಿದ್ರ ಚಂಡನ ಅದು ಇದು ಬಿಟ್ಟನ ಈಗ ಹಾರಾಡ್ತಾನ. ಏನು ಮರೆ ನೋಡ್ರಪ್ಪ, ಮುಂದೆ ಕೂತ ನನ್ನ ಅಣ್ಣ ತಮ್ಮಂದಿರ ಮುಂದೆ ನಮ್ಮ ಪರಿಸ್ಥಿತಿನೂ ಹಿಂಗ ಆಗ್ಬೋದು. ನಾವು ಸ್ವಲ್ಪ ಎಚ್ಚರ ಆಗುನು. ಇನ್ನ ನಮ್ಮ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ಗೆ ಜೋಪಾನ ಮಾಡಿರ್ತಾರ ಅಂದ್ರೆ ನಮ್ಗೆ ಯಾವತ್ತೂ ಕೆಟ್ಟದ್ದು ಬಯಸಂಗಿಲ್ಲ. ನಮ್ಗೆ ತಕ್ಕಂಥದ್ದು ನಮ್ಮ ಮನೆತನಕ್ಕೆ ತಕ್ಕಂಥದ್ದು ಕನ್ಯಾ ತೆಗೆದು ನಮಗೆ ಮದುವೆ ಮಾಡ್ತಿರ್ತಾರ, ಸುಖ ಜೀವನ ಕಲಿಸ್ತಿರ್ತಾರೆ. ಆದ್ರೆ ನಾವು ಅವಸರ ಮಾಡಿ ಕಾಲೇಜ್ನಾಗ ಲವ್ ಮಾಡಿನೇ, ಕಿನಾಲ್ ಕಡ್ದಾಗ ಆಕಿಗೆ ಲೈನ್ ಹೊಡೆದ್ನೆ. ಅಲ್ಲಿ ಕಿಸಿ ಬ್ಯಾಡ್ರಿ, ಹಿಂಗೆ ಇರ್ತಾವ ಬಾಳೆ. ಅವು ಎಲ್ಲಿ ಇರ್ತಾವ, ಎತ್ತಾಗ ಏನೋ ಇರ್ತಾವ, ತಂದು ಇಲ್ಲಿ ಮನ್ಯಾಗ ಹೋಗಿಸ್ಕೊತೀವಿ. ಅವು ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡ ಮಾಡಿ ಹಿಡ್ದ ಹೆಚ್ಚವು. ಹೆಂಗಿತ್ತು ಸಂಸಾರ? 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದು ಬಂದ ವೀರ ಸೈನಿಕನ ಕತೆ ಎಲ್ಲಿಗೆ ಹಚ್ಚಿದೇವು ಭಗವಂತ? ಬೇಡಪ್ಪ, ಯಾವತ್ತೂ ಕಷ್ಟ ಕೊಡಬಾರ್ದು. ಅದು ಇಬ್ಬರಿಗೆ ಮಾತ್ರ ಯಾವತ್ತೂ ಕಷ್ಟ ಕೊಡಬಾರ್ದು. ಒಬ್ಬ ಇಡೀ ದೇಶಕ್ಕೆಲ್ಲ ಅನ್ನ ಹಾಕುವ ರೈತ ಆದ್ರ ಇನ್ನೊಬ್ಬ ಆ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಕಷ್ಟ ಕೊಡಬೇಡ. ನೀನು ನಿಂತಿದ್ದ ನಿಜವಾಗಿದ್ರೆ ಮತ್ತೆ ಅವರ ಸಂಸಾರ ಒಂದಾಗಿ ಮೊದಲಿನ ತರ ಹಾಲು ಜೇನಂತ ಇದ್ದರೆ ಅಷ್ಟೇ ಸಾಕು. ನೋಡೋಣ ದೇವರೆಲ್ಲಿಗೆ ಹಸ್ತಾನ.